ಇಂದು ಮಂಡ್ಯ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರವಾಸ ಮಾಡಲಿದ್ದಾರೆ. ಜಿಲ್ಲೆಯ ನಾಗಮಂಗಲದ ದೊಡ್ಡಬಾಲ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಹುಚ್ಚಪ್ಪ ದೇವಾಲಯದ ಜಾತ್ರಾ ಮಹೋತ್ಸವದ ಉದ್ಘಾಟನೆ ನಡೆಸಲಿದ್ದಾರೆ. ಸಿದ್ದರಾಮಯ್ಯನವರು 39 ವರ್ಷಗಳ ಬಳಿಕ ಗ್ರಾಮದಲ್ಲಿ ನಡೆಯುತ್ತಿರುವ ಹುಚ್ಚಪ್ಪ ದೇವರ 14ರ ಕೂಟದ ಅದ್ದೂರಿ ಉತ್ಸವ ಇದಾಗಿದ್ದು, ಸಿಎಂ ಆಗಮನ ಹಿನ್ನೆಲೆಯಲ್ಲಿ ಪೊಲೀಸರ ಭದ್ರಪಡೆ ಇರಿಸಲಾಗಿದೆ. ಗ್ರಾಮದಲ್ಲಿ ರಾರಾಜಿಸುತ್ತಿರೋ ಸಿಎಂ ಸ್ವಾಗತದ ಫ್ಲೆಕ್ಸ್ ಬ್ಯಾನರ್ಗಳು, ಸಿಎಂ ವೇದಿಕೆ ಕಾರ್ಯಕ್ರಮಕ್ಕೆ ಗ್ರಾಮದಲ್ಲಿ ಸಕಲ ಸಿದ್ಧತೆ ನಡೆದಿದೆ. ಸಿಎಂ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಸಚಿವ ಸಂಪುಟದ ಹಲವು ಸಚಿವರು. ವಿಚಾರ ಸಾಕಷ್ಟು ಚರ್ಚೆ ಆಗಿದೆ. ಪಕ್ಷದ ನಾಯಕರುಗಳೇ ಅದರ ಬಗ್ಗೆ ಡಿ.ಕೆ. ಸುರೇಶ್ ಅವರೇ ಗೊಂದಲ ಇದೆ, ಅದನ್ನ ಬಗೆಹರಿಸಬೇಕಾಗಿದೆ. ನ್ಯೂನತೆಗಳಿದ್ದರೆ ಅವರಿಗೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳಿದ ಈ ಕ್ಯಾಬಿನೆಟ್ ಮುಂದೆ ತಗೊಂಡು 84ರ ಸಮೀಕ್ಷೆಯಲ್ಲಿ ಇದ್ದಂಥ ಇದಕ್ಕೂ ವಿಚಾರಕ್ಕೆ ಈಗಲೂ ಬಹಳ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಮುಸ್ಲಿಮರು 90% ಹೆಚ್ಚಿಗೆ ಆಗಿದೆ, ಆದರೆ ಲಿಂಗಾಯತರ ಜನಸಂಖ್ಯೆಯಲ್ಲಿ 8% ಮಾತ್ರ ಏರಿಕೆ ಆಗಿರೋದು. ಜನಸಂಖ್ಯೆ ಕಡಿಮೆ ಆಗಿದೆ, ಹೆಚ್ಚಾಗಿದೆ, ಸರ್ವೇನಲ್ಲಿ ಗೊತ್ತಾಯ್ತಾ? ಈಗ ಯಾವ ಆಧಾರದ ಮೇಲೆ ನಿನಗೆ ಹೇಳ್ತೀಯ? ನಿನಗೆ ಆಧಾರ ಏನೇ? ಆ ಥರದ ಅಲ್ಲ, ನಿನಗೇನು ಆಧಾರ? 84ರಲ್ಲಿ ಏನಾಗಿತ್ತು? ಗಣತಿ ಆಗಿತ್ತ? ಆಗಿದೆ ಅಂತ ಹೇಳ್ತಾ ಇರೋದು. ಯಾರು ಹೇಳಿದ್ರು? ಬಿಜೆಪಿಯವರು ಹೇಳ್ತಾರೆ ಅಂತಲ್ಲ. ಬಿಜೆಪಿಯವರು ಜಯಪ್ರಕಾಶ್ ಹೆಗಡೆ ಮಾಡಿದ್ದವ್ರು ಯಾರು? ಯಾವ ಪಾರ್ಟಿಯವರಯ್ಯ? ನಿಮ್ಗೆ ಗೊತ್ತಾ ಜಯಪ್ರಕಾಶ್ ಹೆಗಡೆ ಅಂತ ಯಾರು ಅಂತ? ಬಿಜೆಪಿಯವರು ನೇಮಕ ಮತ್ತೆ ಅವರೇ ಕೊಟ್ಟಿರೋದಿಲ್ಲ ವರದಿ? ಅವರೇ ಮೆಂಬರ್ಗಳು ಅವರೇ ವರದಿ ಕೊಟ್ಟಿರೋದಿಲ್ಲಪ್ಪ. ಬಿಜೆಪಿಯವ್ರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಅವರು ಅಪಾಯಿಂಟ್ ಮಾಡಿದಂಥ ಅಧ್ಯಕ್ಷನೇ ಕೊಟ್ಟಿರ್ತಕ್ಕಂಥ ಆಯ್ತಾ? ಕಾಂತರಾಜು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಆಧಾರದ ಮೇಲೆ ಇವರು ಶಿಫಾರಸು ಮಾಡಿದ್ದಾರೆ ಅಲ್ವಾ? ನೋಡಿ, ಮಿನಿಸ್ಟ್ರಿಗಳೆಲ್ಲ ಅವರು ಅಭಿಪ್ರಾಯ ಹೇಳಿ ಆಮೇಲೆ ಕ್ಯಾಬಿನೆಟ್ನ ಮುಂದೆ ಇಟ್ಟು ಟೇಕಿಡಿ. ಸರ್, ಬೆಂಗಳೂರಿನಲ್ಲಿ ವಿಂಗ್ ಕಮಾಂಡರ್ ಒಬ್ಬ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾನೆ, ಜೊತೆಗೆ ಕನ್ನಡಿಗರ ಮೇಲೆ ಕೆಟ್ಟದಾಗಿ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಆಗಿದೆ. ಭಾಷಾ ವಿಚಾರದಲ್ಲಿ ಉತ್ತರ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರೇ ಆಗಲಿ, ಕಮಾಂಡರ್ ಯಾರು ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿಗೆ ಕಾನೂನು ರೀತಿ ಕ್ರಮ ತಗೊಳ್ಳಿ. ಅಲ್ಲ, ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ. ನೋಡಪ್ಪ, ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಒಪ್ಪಲ್ಲ ಅಂತ ಹೇಳಿದ್ದೀವಿ. ದಟ್ ಈಸ್ ಅವರ್ ಸ್ಟ್ಯಾಂಡ್, ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್. ಅಲ್ಲ, ದ್ವಿಭಾಷಾ ನೀತಿ ತರ್ತೀರ ತಂದಿದ್ದೀವಲ್ಲ ಈಗಾಗಲೇ. ಅಂತಲ್ಲ, ಈಗಾಗಲೇ ದ್ವಿಭಾಷಾ ನೀತಿ ಇದೆ. ಮಾತೃಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಹಿಂದಿನೂ ಕಲಿಯೋ ಅವಕಾಶ ಇದೆ. ಅದಕ್ಕೆ ಕೇವಲ ಇಂಗ್ಲಿಷ್ ಮತ್ತೆ ಕನ್ನಡ ಮಾತ್ರ ಯಾವುದು ಹಿಂದಿನೂ ಅವಕಾಶ ಇದೆಯಲ್ಲ ಅಂತ ಸರ್? ಹಿಂದಿ ಅವಕಾಶ ಇದೆ, ಆ ಕಾರಣಕ್ಕೋಸ್ಕರ ಈ ರೀತಿ ತ್ರಿಭಾಷಾ ಸೂತ್ರ ಇಲ್ಲ ಸರ್. ವೇಮೂಲ ಕಾಯ್ದೆ ರಾಜ್ಯದಲ್ಲಿ ಇದು ಮಾಡ್ತಿದ್ದಾರೆ, ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ. ಸರ್, KPSC ಏನಾಯ್ತು ಸರ್? ಈಗ ಪಾದಯಾತ್ರೆ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ. ಸೆಷನ್ ಕೂಡ ಬಹಳ ಚರ್ಚೆ ಆಗಿತ್ತು. KPSC ಇದ್ದು ಏನು ಈಗ ಅದು ಇದ್ರ ಎಕ್ಸಾಮ್ ವಿಚಾರವಾಗಿ ಇದಾಗಿತ್ತು. ಕೋರ್ಟ್ಗೆ ಹೋಗಿದ್ದಿಲ್ಲ.